ಕ್ಯಾಟ್ ಕ್ರಾವೆಲಿಂಗ್ ಆನ್ ರೋಪ್. ಕ್ಯಾಟ್ ಕ್ರಾವೆಲಿಂಗ್ ಆನ್ ರೋಪ್ ಎನ್ನುವುದು ಪೊಲೀಸ್ ಇಲಾಖೆ, ಮಿಲಿಟರಿ, ಪ್ಯಾರಾಮಿಲಿಟರಿ ಅಥವಾ ಕಮಾಂಡೋ ತರಬೇತಿಗಳಲ್ಲಿ ಬಳಸಲಾಗುವ ಅತಿ ಮುಖ್ಯವಾದ ಮತ್ತು ಸವಾಲಿನ ಅಡೆತಡೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಡಬಲ್ ರೋಪ್ ಟ್ರಾವರ್ಸ್ ಅಥವಾ ಕಮಾಂಡೋ ಕ್ಯಾಟ್ವಾಕ್ ಅಥವಾ ಕ್ಯಾಟ್ ಕ್ರಾವೆಲಿಂಗ್ ಆನ್ ಅಪ್ಪರ್ ರೋಪ್ಸ್ ಎಂಬುದಾಗಿ ಕರೆಯಲಾಗುತ್ತದೆ. ಇದು 2 ಹಗ್ಗಗಳ ಸಹಾಯದಿಂದ ಭೂಮಿಯ ಮೇಲ್ಭಾಗದಲ್ಲಿ ಕ್ಯಾಟ್ ಕ್ರಾವೆಲಿಂಗ್ ಶೈಲಿಯಲ್ಲಿ ಮುಂದೆ ಸಾಗುವ ಅಡೆತಡೆಯ ತರಬೇತಿಯಾಗಿದೆ. ಈ ಅಡೆತಡೆಯಲ್ಲಿ 2 ಹಗ್ಗಗಳನ್ನು ಸಮಾನಾಂತರವಾಗಿ ಕಟ್ಟಿ ಇಡಲಾಗುತ್ತದೆ. ಅಭ್ಯರ್ಥಿಯು ಈ 2 ಹಗ್ಗಗಳನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ನಂತರ ಸಂಪೂರ್ಣ ದೇಹವನ್ನು 2 ಹಗ್ಗಗಳ ಮೇಲೆ ಹಾಕಿ 2 ಕಾಲುಗಳಿಂದ ಹಗ್ಗಗಳನ್ನು ಲಾಕ್ ಮಾಡಿಕೊಂಡು ಶರೀರದ ಸಮತೋಲನ ಕಾಪಾಡಿಕೊಂಡು ಬೆಕ್ಕಿನ ರೀತಿಯಲ್ಲಿ ಮುಂದಕ್ಕೆ ಚಲಿಸುತ್ತಾ ಹೋಗಬೇಕು. ಉದ್ದೇಶಗಳು: ಶರೀರದ ಸಮತೋಲನ ಮತ್ತು ಸಮನ್ವಯ ಸುಧಾರಿಸುವುದು, ತೋಳುಗಳು, ಭುಜಗಳು ಮತ್ತು ಬೆನ್ನಿನ ಶಕ್ತಿ, ಸಹಿಷ್ಣುತೆಯನ್ನು ಹೆಚ್ಚಿಸುವುದು, ಭಾಗವಹಿಸುವವರಲ್ಲಿ ಧೈರ್ಯ, ಆತ್ಮವಿಶ್ವಾಸವನ್ನು ಬೆಳೆಸುವುದು, ಭಾಗವಹಿಸುವವರ ಒಟ್ಟಾರೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು. ಕ್ಯಾಟ್ ಕ್ರಾವೆಲಿಂಗ್ ಆನ್ ರೋಪ್ನ ಪ್ರಯೋಜನಗಳು: ಕುಸಿದ ಕಟ್ಟಡಗಳು ಅಥವಾ ಕಿರಿದಾದ ಕಾಲುದಾರಿಗಳಂಥ ಸಂಕೀರ್ಣ ಪರಿಸರಗಳನ್ನು ನ್ಯಾವಿಗೇಟ್ ಮಾಡಲು ಕ್ಯಾಟ್ ಕ್ರಾವೆಲಿಂಗ್ ಆನ್ ರೋಪ್ ಅಡೆತಡೆ ತರಬೇತಿಯು ಸಹಾಯಕವಾಗಿದೆ. ವಿಪತ್ತಿನ ಸಂದರ್ಭಗಳಲ್ಲಿ ಮೇಲ್ಛಾವಣಿ ಅಥವಾ ಎತ್ತರದ ಪ್ರದೇಶಗಳನ್ನು ಪ್ರವೇಶಿಸಲು ಕ್ಯಾಟ್ ಕ್ರಾವೆಲಿಂಗ್ ಆನ್ ರೋಪ್ ಅಡೆತಡೆ ತರಬೇತಿಯು ಸಹಾಯಕವಾಗಿದೆ. ನಕ್ಸಲ್ ಕಾರ್ಯಾಚರಣೆಗಳು ಅಥವಾ ಭಯೋತ್ಪಾದಕ ಕಾರ್ಯಾಚರಣೆಗಳಲ್ಲಿ ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಭೂಮಿಯನ್ನು ಸ್ಪರ್ಶಿಸದೆ ಸ್ಥಳಾಂತರಗೊಳ್ಳಲು ಕ್ಯಾಟ್ ಕ್ರಾವೆಲಿಂಗ್ ಆನ್ ದ ರೋಪ್ ಅಡೆತಡೆ ತರಬೇತಿಯು ಸಹಾಯಕವಾಗಿದೆ. ಕಾಡುಗಳು, ಬೆಟ್ಟ, ಗುಡ್ಡಗಳಲ್ಲಿ ಕಂದರಗಳನ್ನು ದಾಟುವಾಗ ರಕ್ಷಣಾ ಸಿಬ್ಬಂದಿಗಳು ಈ ಅಡೆತಡೆ ತರಬೇತಿಯನ್ನು ಬಳಸಿಕೊಳ್ಳಬಹುದು.